ಯಾವಾಗ ರಾಜ್ಯದಲ್ಲಿ ಈ ನವೆಂಬರ್ ಕ್ರಾಂತಿ ಅಧಿಕಾರ ಹಸ್ತಾಂತರ ಈ ಎಲ್ಲ ಮಾತುಗಳು ಕೂಡ ಕೇಳೋದಕ್ಕೆ ಶುರು ಆಯಿತೋ ಮುನ್ನೆಲೆಗೆ ಇರಲಿ ಅನ್ನೋ ಕಾರಣಕ್ಕೆ ಒಬ್ಬೊಬ್ಬರದೇ ಹೆಸರನ್ನು ತೇಲಿ ಬಿಡುವಂತಹ ಕೆಲಸಗಳು ನಡೀತಾ ಇದೆ. ನಿನ್ನೆ ಎಲ್ಲ ಸಚಿವ ಮುನಿಯಪ್ಪ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಬೆಂಬಲಿಗರು ಘೋಷಣೆಗೆ ಹೋಗಿದ್ದರು. ಇವತ್ತು ಪರಮೇಶ್ವರ್ ಬೆಂಬಲಿಗರು ಕೂಗಿದ್ದಾರೆ. ಅಂದರೆ ಯಾವಾಗ ಈ ಪವರ್ ಶೇರಿಂಗ್ ವಿಚಾರ ಬರುತ್ತೆ ಆವಾಗ ದಲಿತ ಸಿಎಂ ಕೂಗು ಬರುತ್ತೆ. ರಾಜ್ಯ ರಾಜಕೀಯದಲ್ಲಿ ಹಾಗಾದರೆ ನವೆಂಬರ್ ಕ್ರಾಂತಿ ಪಕ್ಕನ ಅಂತಕ್ಕಂಥ ಪ್ರಶ್ನೆ. ಆದರೆ ಕ್ರಾಂತಿ ಯಾವ ರೂಪದಲ್ಲಿ ಇರುತ್ತೆ? ಸಂಪುಟ ಪುನರ್ರಚನೆನಾ ಅಥವಾ ಮುಖ್ಯಮಂತ್ರಿ ಬದಲಾವಣೆನಾ? ಸಿಎಂ ಆಯಿತು, ಡಿ ಸಿ ಎಂ ಆಯಿತು, ಈಗ ಮೂರನೇ ಹೆಸರು ತೇಲಿ ಬರ್ತಾ ಇದೆ. ದಲಿತ ನಾಯಕರ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನಿನ್ನೆಯೆಲ್ಲ ಮುಂದಿನ ಸಿಎಂ ಮುನಿಯಪ್ಪ ಅಂತ ಘೋಷಣೆಯನ್ನು ಕೂಗಿದ್ರು. ಇವತ್ತು ಪರಮೇಶ್ವರ್ ಮುಂದಿನ ಸಿಎಂ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕಂಡ ಕಡೆಯಲ್ಲಿ ಮುಂದಿನ ಸಿಎಂ ಘೋಷಣೆ ಆಗ್ತಾ ಇದೆ. ನಮ್ಮದು ಒಂದಿರಲಿ ಅಂತ ಈ ಟವಲ್ ಹಾಕ್ತಾರಲ್ಲ, ಆ ಟವಲ್ ಹಾಕೋ ಕೆಲಸವನ್ನು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಆದರೆ ಈ ಬೆಂಬಲಿಗರ ಮಾತಿಗೆ ಅಂಥ ಮಹತ್ವ ಹೈಕಮಾಂಡ್ ವಲಯದಲ್ಲಿ ಇರಲ್ಲ. ನಾಯಕರುಗಳು ಮಾತನಾಡ್ತಾರೆ. ಬಟ್ ಆದರೂ ಕೂಡ ಅವ್ರ ಕಡೆಯವ್ರಿಗೆ ಆಸೆ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಅವ್ರವ್ರ ಬೆಂಬಲಿಗರಿಗೆ ಅವ್ರ ನಾಯಕರು ಇದಾಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈಗ ಮುನಿಯಪ್ಪನವರು ಸೀನಿಯರ್ ಮೋಸ್ಟ್ ಲೀಡರ್, ಪರಮೇಶ್ವರ್ ಸೀನಿಯರ್ ಲೀಡರ್, ಯಾಕಾಗಬಾರ್ದು, ಆಗಲಿ ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದೊಂದು ಹೆಸರನ್ನ ತೇಲಿ ಬಿಡ್ತಾ ಇದೆ. ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳೋ ತನಕ ಇದ್ದೇ ಇರುತ್ತೆ. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ. ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ದಲಿತ ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, ಸಾಹೇಬರಿಗೆ ಜೈ. ಮುನಿಯಪ್ಪನವರು ತಡಿತಾರೆ. ಹಾಗೂನು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಬೆಂಬಲಿಗರು ಕೂಗಿದಾಗ ಬೇಡ ಬೇಡ ಹಾಗೆಲ್ಲ ಅನ್ಬೇಡಿ ಅಂತಂದ್ಬಿಟ್ಟು. ಇದು ಹೊಸದು ಏನಲ್ಲ. ಈ ಹಿಂದೆ ಪರಮೇಶ್ವರ್ ಅವ್ರಿಗೂ ಇದೇ ಥರ ಕೂಗಿದ್ರು, ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೇ ಥರ ಕೂಗಿದ್ರು. ಒಳಗೊಳಗೆ ಅವ್ರಿಗೆ ಖುಷಿನೂ ಆಗ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ನಾಯಕರಿಗೆ ಒಳಗೊಳಗೆ ಖುಷಿ ಆಗುತ್ತೆ, ಆಗದೇ ಇರುತ್ತಾ ಮುಂದಿನ ಮುಖ್ಯಮಂತ್ರಿ ಅಂದಾಗ. ಬಟ್ ಗೊಂದಲ ಸೃಷ್ಟಿಯಾಗುತ್ತಪ್ಪ, ಬೇಡ ಬೇಡ ಅಂತ. ಈಗ ಸಿದ್ದರಾಮಯ್ಯನವ್ರ ಹೆಸರು, ಅದಾದ ನಂತರ ಡಿ ಕೆ ಶಿವಕುಮಾರ್ ಹೆಸರು, ಪರಮೇಶ್ವರ್ ಅವ್ರ ಹೆಸರು, ಮುನಿಯಪ್ಪನವ್ರದ್ದು, ಸತೀಶ್ ಜಾರಕಿಹೊಳಿ ಅವರದ್ದು, ಅವರಿಲ್ಲ ಅಂತ ಇದ್ದಾರೆ. ಬಟ್ ಅವ್ರದ್ದು ಹೀಗೆ ಒಬ್ಬೊಬ್ಬರ ಹೆಸರನ್ನ ಹೀಗೆ ಸುಮ್ಮನೆ ತೇಲಿ ಬಿಡುವಂತಹ ಕೆಲಸ ಆಗ್ತಾ ಇದೆ. ಎಲ್ಲರೂ ಅರ್ಹರೇ, ಆದರೆ ಹೈಕಮಾಂಡ್ ಯಾರಿಗೆ ಎಸ್ ಅನ್ನುತ್ತೆ ಅಂತಕ್ಕಂಥದ್ದು ಮುಂದೆ ನೋಡಬೇಕು. ಬಟ್ ಇವೆಲ್ಲ ರಾಜಕೀಯದ ಒಂದು ಭಾಗ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಲ್ಲಿ, ಎಲ್ರಿಗೂ ಆಸೆ ಇರುತ್ತೆ. ಮುನಿಯಪ್ಪನವರು 7 ಸಾರ್ತಿ MP ಆಗಿದ್ದವರು, ಯಾಕಾಗಬಾರ್ದು ಅನ್ನೋ ಲೆಕ್ಕಾಚಾರ. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, ಸಾಹೇಬರಿಗೆ ಜೈ. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ. ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ. ನೋಡಿ, ಮುಂದಿನ ಸಿಎಂ ಮುನಿಯಪ್ಪ ಅನ್ನುವ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಗೃಹ ಸಚಿವರು ಮಾತನಾಡಿದ್ದಾರೆ. ಯಾಕಾಗಬಾರ್ದು, ತಪ್ಪೇನು, ಸೀನಿಯರ್ ಮೋಸ್ಟ್ ಲೀಡರ್ ಅವರು, ಆದರೆ ನಾನು ಖುಷಿ ಪಡ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ಸಿಎಂ ಮುನಿಯಪ್ಪ ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ದಕ್ಕೆ ಮುನಿಯಪ್ಪನವರ ಪರವಾಗಿ ಪರಮೇಶ್ವರ್ ಅವರು ಬ್ಯಾಟ್ ಮಾಡಿದ್ದಾರೆ. ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು, ಮುನಿಯಪ್ಪ ಸಿಎಂ ಆದರೆ ಸಂತೋಷ ಪಡ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. DKಶಿ ಪರವಾಗೂ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಪಕ್ಷದಲ್ಲಿ DK ಅಷ್ಟು ಸಮರ್ಥರು ಯಾರಿದ್ದಾರೆ, ಅವರಷ್ಟು ಸಮರ್ಥ ನಾಯಕ ಯಾರಿದ್ದಾರೆ? ಯಾರು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಯಾರು ಹೇಳುತ್ತೆ, ಶಾಸಕರ ಬೆಂಬಲ ಯಾರಿಗಿರುತ್ತೆ ಅವ್ರು ಆಗ್ತಾರೆ ಅನ್ನುವಂತಹ ಮಾತು. ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ,
ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿ ಈಗ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ, ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ, ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ, ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಪಡ್ತೀನಿ. ಮುನಿಯಪ್ಪನವರು